ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ರಾಯರ ಅನುಗ್ರಹ ಚಾನಲ್ಗೆ ಸ್ವಾಗತ. ಹಾಗೆ ಇನ್ನೂ ಯಾರ್ಯಾರೆಲ್ಲ ರಾಯರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಮಾಡಿ. ಇವತ್ತು ನಾನು ತಿಳಿಸ್ಕೊಡ್ಬೇಕಾಗಿರ್ತಕ್ಕಂಥ ವಿಷಯ ಈ 555 ಅನ್ನೋದು 555 ಏನು ಈ 55 ಸಂಖ್ಯೆಯ ಮಹತ್ವ, ಇದರಿಂದ ನಾವು ಹೇಗೆ ನಮ್ಮ ಕೆಲಸಗಳನ್ನ ಸಾಧಿಸ್ಕೊಳ್ಬೋದು, ನಂಬಿಕೆ ಇಟ್ಟು ಮಾಡಿದ್ದಲ್ಲಿ ನಮಗೆ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಏನಿದೆ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಒಲಿದು ಬರುತ್ತೆ. ನಾನು ಕೂಡ ಮಾಡಿ ಇದರ ರಿಸಲ್ಟನ್ನು ಪಡ್ಕೊಂಡಿದ್ದೀನಿ. ಹಾಗಾಗಿ ನಿಮಗೂ ಕೂಡ ಉಪಯೋಗ ಆಗಲಿ. ಯಾರೆಲ್ಲ ಕಷ್ಟದಲ್ಲಿದ್ದೀವಿ ಅಂತ ರಾಯರ ಸೇವೆ ಮಾಡ್ತಾ ಇರ್ತೀರಾ, ಅದ್ರ ಜೊತೆಗೆ ಇದನ್ನು ಕೂಡ ನೀವು ಮಾಡೋದ್ರಿಂದ ನಿಮ್ಮ ಫಲಿತಾಂಶ ಅನ್ನೋದು ಬೇಗನೆ ಸಿಗುತ್ತೆ. ಹಾಗಾಗಿ ಈ ಒಂದು ಟೆಕ್ನಿಕ್ನ ನಿಮ್ಮ ಮುಂದೆ ಇವತ್ತು ತಂದಿದ್ದೀನಿ. ತುಂಬ ಜನಕ್ಕೆ ತುಂಬ ಪ್ರಶ್ನೆಗಳು ಮೂಡ್ತಾ ಇರುತ್ತೆ. ಇವಾಗ ಈ 555 ಸಂಖ್ಯೆಯಿಂದ ಏನು ಮಾಡ್ಬೋದು, ಏನು ಇದರಿಂದ ಹೇಗೆ ನಮ್ಮ ಕೆಲಸನ ಸಾಧಿಸ್ಕೊಳ್ಬೋದು ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರ. ಸೊ ಬನ್ನಿ, ತುಂಬ ಇಳಿಯೋದಕ್ಕೆ ಹೋಗಲ್ಲ, ವಿಡಿಯೋನ ಶುರು ಮಾಡ್ತೀನಿ ಹೇಗೆ ಮಾಡೋದು ಅಂತೇಳಿ. ಈ 555 ಟೆಕ್ನಿಕ್ನ ಉಪಯೋಗಿಸ್ಕೊಂಡು ಯಾವ ರೀತಿ ನಮ್ಮ ಕೆಲಸನ ಸಾಧಿಸ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ. ಹಾಗೆ ಈ 555 ಅನ್ನೋದು ಒಂದು ಏಂಜಲ್ ನಂಬರು. ಈ 555 ಟೆಕ್ನಿಕ್ ಅನ್ನೋದು ಏನಿದೆ ನಮ್ಮ ಜೀವನದಲ್ಲಿ ನಾವು ಬಳಸ್ಕೊಂಡಿದ್ದೇ ಆಗಿದ್ದಲ್ಲಿ ನಮ್ಮ ಫಲಿತಾಂಶಗಳು 100% ಈಡೇರುತ್ತೆ. ನಾನು ಎಷ್ಟೊಂದು ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಆಗಿರ್ಬೋದು, ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ ಆಗಿರ್ಬೋದು, ತುಂಬಾ ಕ್ಲಾಸಸ್ನ ತೊಗೊಂಡಿದ್ದೀನಿ. ಅದನ್ನು ನಾನು ಫ್ರೀಯಾಗಿ ತೊಗೊಂಡಿಲ್ಲ, ದುಡ್ಡು ಕಟ್ಟಿ ಆಫ್ಲೈನ್ ಕ್ಲಾಸ್ಗೂ ಹೋಗಿದ್ದೀನಿ. ಹಾಗೆ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಿದ್ದೀನಿ. ತುಂಬ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಕಲಿಬೇಕು ಅಂಥೇಳಿ ತುಂಬಾ ಕ್ಲಾಸಸ್ನ ಅಟೆಂಡ್ ಮಾಡಿದ್ದೀನಿ. ಅದರಲ್ಲಿ ನನಗೆ ಸಕ್ಸಸ್ ಕೂಡ ನೋಡಿದ್ದೀನಿ. ನಾನು ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಏನಿದೆ ಇದನ್ನು ಸರಿಯಾಗಿ ಬಳಸ್ಕೊಂಡಿದ್ದೇ ಆಗಿದ್ದಲ್ಲಿ ನಮಗೆ ಯಾವ ಕೆಲಸ ಬೇಕಾದರೂ ನಾವು ಸಾಧಿಸ್ಕೊಳ್ಬೋದು. ಬನ್ನಿ ಹಾಗಾದರೆ ಈ ಲಾ ಆಫ್ ಅಟ್ರಾಕ್ಷನ್ನಿಂದ 555 ಟೆಕ್ನಿಕ್ನ ಉಪಯೋಗಿಸ್ಕೊಂಡು ಯಾವ ರೀತಿ ನಮ್ಮ ಕೆಲಸಗಳನ್ನು ನಾವು ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ಮೊದಲನೇದಾಗಿ ನೀವೊಂದು ಡೈರಿ ಮತ್ತು ಒಂದು ರೆಡ್ ಪೆನ್ನನ್ನು ತಗೊಳ್ಬೇಕಾಗತ್ತೆ. ಡೈರಿ ಅಥವಾ ಒಂದು ನೋಟ್ಬುಕ್ ಏನಾದರೂ ಇಟ್ಕೊಂಡು ನೀವು ಬೆಳಗಿನ ಜಾವ ಆಗಿರ್ಬೋದು ಅಥವಾ ನೈಟ್ ಆಗಿರ್ಬೋದು, ಮಲಗೋಕ್ಕಿಂತ ಮುಂಚೆ ಅಥವಾ ಬೆಳಗ್ಗೆ ಎದ್ದಾಗ ಆದಷ್ಟು ಒಂದು 5-5:30 ಟೈಮಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕೆಂದರೆ ಆ ಟೈಮಲ್ಲಿ ತುಂಬಾ ಫ್ರೀಶಿಯಸ್ ಆಗಿರುತ್ತೆ, ತುಂಬ ಕೂಲಾಗಿರುತ್ತೆ. ಬ್ರಾಹ್ಮಿ ಮುಹೂರ್ತ ಅಲ್ವಾ ಆ ಟೈಮು. ಸೊ ಬೇಗನೆ ನಮ್ಮ ಕೆಲಸಗಳು ಆಗುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವು 5 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ನೀವು ರಾಯರಿಗೆ ಒಂದು ಪೂಜೆನ ಮಾಡಿಬಿಡಿ. ರಾಯರಿಗೆ ಪೂಜೆನ ಮಾಡಿಬಿಟ್ಟು ಕೂತ್ಕೊಳ್ಳಿ. ಒಂದು ಪೆನ್ನು ಮತ್ತು ಪೆನ್ನು ಅಂತ ಅಂದರೆ ರೆಡ್ ಪೆನ್ ತೊಗೊಳ್ಳಿ. ರೆಡ್ ಪೆನ್ನು ಮತ್ತು ಒಂದು ಡೈರಿನ ತೊಗೊಂಡು ಕೂತ್ಕೊಂಡು ಒಂದು 5 ನಿಮಿಷ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ. ಬ್ರೀತಿಂಗ್ ಎಕ್ಸಸೈಸ್ ಆದಮೇಲೆ ನಿಮ್ಮ ಮನಸ್ಸಲ್ಲಿ ನಿಮ್ಗೆ ಏನಾಗಬೇಕಾಗಿರುತ್ತೆ, ಒಂದು ಸರಿಗೆ ಒಂದೇ ವಿಷು, ಅದನ್ನು ಶಾರ್ಟಾಗಿ ಫಾರ್ಮ್ ಮಾಡ್ಕೊಳ್ಳಿ. 2 ಲೈನೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ, ಒಂದೇ ಲೈನಲ್ಲಿ ಮುಗಿಬೇಕು. ನಿಮ್ದು ಏನೇ ವಿಷಸ್ ಇದ್ರೂ ಒಂದೇ ಲೈನಲ್ಲಿ ಮುಗಿಬೇಕು. ಆ ರೀತಿಯಾಗಿ ಫಾರ್ಮ್ ಮಾಡಿಕೊಂಡು ಒಂದೇ ವಿಷಸ್ನ ನೀವು ಈ ರೀತಿ ಒಂದು ಏನು ನೋಟ್ ತಗೊಂಡಿರ್ತೀರ ಆ ನೋಟಲ್ಲಿ ಈ ರೀತಿ ಮೊದಲನೇ ದಿನಕ್ಕೆ 1 ಅಂತೇಳಿ ನಂಬರ್ ಹಾಕಬೇಕು. ಮೊದಲನೇ ದಿನ ಅಂತೇಳಿ 2ನೇ ದಿನಕ್ಕೆ 2 ಅಂತ ನಂಬರ್ ಹಾಕ್ಕೊಳ್ಬೇಕು. ಆವಾಗ ನಿಮಗೆ ಒಂದು ಐಡಿಯಾ ಇರುತ್ತೆ ನಾನು ಎಷ್ಟು ದಿನ ಬರೆದಿದ್ದೀನಿ ಅಂತೇಳ್ಬಿಟ್ಟು. ಜೊತೆಗೆ ಈ ರೀತಿ 55 ನಂಬರ್ಸ್ನ ಹಾಕ್ಕೊಳ್ಳಿ. 55 ನಂಬರು ನೀವು ಏನು ವಿಷಸ್ನ ಅಂದ್ಕೊಂಡಿದ್ದೀರಾ ಅದನ್ನು ನೀವು 55 ಸರಿ ಬರೀಬೇಕಾಗತ್ತೆ. ನಾನಿಲ್ಲಿ ಎಕ್ಸಾಂಪಲ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಐ ಆಮ್ ಅರ್ನಿಂಗ್ 3 lakh rupees ಪರ್ ಮಂತ್ ಅಂಥೇಳಿ ನಾನು ಶಾರ್ಟಾಗಿ ಒಂದು ಲೈನನ್ನು ಮಾಡ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ನೀವು ಕೂಡ ನೀವು ದುಡ್ಡಿನ ಬಗ್ಗೆನೇ ಮಾಡಬೇಕು ಅಂತ ಇಲ್ಲ, ನಿಮಗೆ ಏನು ಬೇಕೋ ಅದನ್ನು ವಿಷಸ್ನ ಬರ್ಕೊಂಡು, ನಾನು ಎಕ್ಸಾಂಪಲ್ಗೆ ನಾನಿಲ್ಲಿ ಇದನ್ನು ತೋರಿಸ್ತಾ ಇರೋ ಅಂಥದ್ದು ಈ ರೀತಿಯಾಗಿ ನೀವು ಬರ್ಕೊಂಡು 55 ಸಲ ಪ್ರತಿದಿನ ಇವತ್ತು ಯಾವ ಟೈಮಲ್ಲಿ ಬರ್ತಿರ್ತೀರೋ, ಇವತ್ತು ಯಾವ ರೀತಿ ಶುರು ಮಾಡಿರ್ತೀರೋ ಅದೇ ರೀತಿ 5 ದಿನ ನೀವು ಮಾಡಬೇಕಾಗತ್ತೆ. ಅದೇ 555 ಟೆಕ್ನಿಕ್. ಒಂದು ವಿಷಸ್ನ 55 ಸಾರಿ 5 ದಿನ ಬರೆಯೋ ಅಂಥದ್ದು. ಒಂದೇ ಟೈಮ್ನ ಚೂಸ್ ಮಾಡ್ಕೊಳ್ಳಿ. ಯಾವುದ್ಯಾವುದೋ ಟೈಮಲ್ಲಿ ಇವತ್ತು ಬೆಳಗ್ಗೆ ಬರೆದು ನಾಳೆ ಮಧ್ಯಾಹ್ನ ಬರೆದು ಆಚೆ ನಾಡಿದ್ದು ರಾತ್ರಿ ಬರೆಯೋದು ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾವ ಟೈಮಲ್ಲಿ ಮೊದಲನೇ ದಿನ ಬರೆದಿರ್ತೀರೋ ಅದೇ ಟೈಮಲ್ಲಿ 5 ದಿನವೂ ಬರೆದು ಈ ರೀತಿ ನಿಮ್ಮ ಸಂಕಲ್ಪನ ಪೂರೈಸ್ಕೊಳ್ಬೇಕು. 55 ಸರಿ ಆದಮೇಲೆ ಲಾಸ್ಟಲ್ಲಿ ನೀವು 3 ಬಾರಿ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೆದ್ಬಿಡಿ.
ಸೊ ಅದಾದಮೇಲೆ ಮ್ಯಾಜಿಕ್ ನೋಡಿ ನಿಮ್ಮ ಕೆಲಸಗಳು ಹೇಗೆ ಫಟಾಫಟ ಅಂತ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇದು ಮಾಡಬೇಕಾದ್ರೆ ಕಂಪ್ಲೀಟಾಗಿ ನಿಮಗೆ ನಂಬಿಕೆ ಇರಬೇಕು, ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಆಗುತ್ತೋ ಇಲ್ವೋ ಅನ್ನೋ ಅನುಮಾನನೇ ಇರಬಾರ್ದು. ಕಂಪ್ಲೀಟಾಗಿ ಪಾಸಿಟಿವ್ ಆಗಿ ನಂಬಿಕೆ ಇಟ್ಕೊಂಡು ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತವಾಗ್ಲೂ ನೀವೇನು ವಿಷಸ್ನ ಕೋರ್ಕೊಂಡಿರ್ತೀರೋ ಆ ವಿಷಸ್ ಆಗೇ ಆಗುತ್ತೆ. ಸೊ ನಾನು ಮ್ಯಾನಿಫೆಸ್ಟೇಷನ್ ಮತ್ತು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ನ ನಾನು ದುಡ್ಡು ಕೊಟ್ಟು ಮಾಡ್ಕೊಂಡಿದ್ದೀನಿ. ನಿಮಗೆ ಇದೇ ಥರ ವಿಷಯಗಳು ಹೆಚ್ಚು ಬೇಕು ಅಂತ ಅಂದಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಈ 555 ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ವಿಡಿಯೋಗೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಯಾರ್ಯಾರಿಗೆಲ್ಲ ಕಷ್ಟದಲ್ಲಿದ್ದಾರೋ ಅವ್ರಿಗೆ ಶೇರ್ ಮಾಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.